ಚುನಾವಣೆಗೆ ದಿನಾಂಕ ಘೋಷಣೆಯಾಗಿದೆ. ಕಾಂಗ್ರೆಸ್ ಹಾಗೆ ಬಿಜೆಪಿ ತಲಾ ಒಂದರಂತೆ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಆದರೆ ಜೆಡಿಎಸ್ಗೆ ಇನ್ನೂ ಯಾವ ಕ್ಷೇತ್ರವೂ ಫೈನಲ್ ಆಗಿಲ್ಲ. ಆ ಕ್ಷೇತ್ರಗಳಿಂದ ಯಾವ ಅಭ್ಯರ್ಥಿಗಳು ಕಣಕ್ಕಿಳಿತಾರೆ ಅನ್ನುವಂಥದ್ದು ಇನ್ನೂ ಗೊಂದಲವಾಗಿ ಉಳಿದಿದೆ. ಇದರ ಬೆನ್ನಲ್ಲೇ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸೀಟು ಹಂಚಿಕೆಗೂ ಮುನ್ನವೇ ಕಮಲ ದಳ ಕೊತ ಅಂತ ಕುದಿತಾ ಇದೆ. ಕೇವಲ 2 ಸ್ಥಾನಗಳಿಗೋಸ್ಕರ ಇಷ್ಟೊಂದು ತಲೆಬಾಗಬೇಕಾಗಿತ್ತಾ? ಇಷ್ಟೊಂದು ಹಗ್ಗ ಜಗ್ಗಾಟವನ್ನ ನಡೆಸಬೇಕಾಗಿತ್ತಾ? ಮೈತ್ರಿ ಧರ್ಮವನ್ನ ಪಾಲಿಸದೆ ನಮ್ಮನ್ನ ಕಡೆಗಣಿಸಲಾಗ್ತಾ ಇದೆ. ಪ್ರಚಾರ ಕಾರ್ಯಗಳಿಗೂ ಕೂಡ ನಮ್ಮ ಕಾರ್ಯಕರ್ತರನ್ನ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಅದರಲ್ಲೂ ರಾಜ್ಯಕ್ಕಾಗ್ತಾ ಇರುವಂತಹ ಅನ್ಯಾಯವನ್ನ ಸರಿಪಡಿಸಲೆಂದೇ ನಾವು ಮೈತ್ರಿಯನ್ನ ಮಾಡಿಕೊಂಡಿದ್ದು. ನಮ್ಮ ಶಕ್ತಿಯೇ ಬಿಜೆಪಿಗೆ ಪ್ಲಸ್ ಆಗುತ್ತೆ. ನಮ್ಮನ್ನ ಕಡೆಗಣಿಸಿದಷ್ಟು ನಷ್ಟವಾಗುತ್ತೆ. ಇದರ ಎಫೆಕ್ಟ್ ಚುನಾವಣೆ ಮೇಲೆ ಬೀರುತ್ತೆ ಅಂತ ಕುಮಾರಸ್ವಾಮಿ ಅವರು ನೇರವಾಗಿ ಆರೋಪವನ್ನ ಮಾಡಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಬಿಜೆಪಿ ಎಷ್ಟು ಕ್ಷೇತ್ರಗಳನ್ನ ಬಿಟ್ಕೊಡುತ್ತೆ, ಯಾವೆಲ್ಲ ಅಭ್ಯರ್ಥಿಗಳು ಕಣಕ್ಕಿಳಿತಾರೆ, ಕಾದು ನೋಡಬೇಕಾಗಿದೆ.